ಲೈಸೋಸೋಮ್ಗಳು ಸೈಟೋಪ್ಲಾಸಂನಲ್ಲಿ ಕಂಡುಬರುವ ಸಣ್ಣ ಗೋಲಾಕಾರದ ಚೀಲದಂತಹ ರಚನೆಗಳಾಗಿವೆ. ಇವು ಜೀವಕೋಶದ ತ್ಯಾಜ್ಯ ವಿಲೇವಾರಿ ಅಥವಾ ಸ್ವಚ್ಛತಾ ಸಿಬ್ಬಂದಿ ಇದ್ದಂತೆ. ಇವುಗಳಲ್ಲಿ ಎಲ್ಲ ಸಾವಯವ ಪದಾರ್ಥಗಳನ್ನು ವಿಭಜಿಸುವ ಸಾಮರ್ಥ್ಯವಿರುವ ಶಕ್ತಿಯುತ ಹೈಡ್ರೋಲಿಟಿಕ್ ಕಿಣ್ವಗಳು ಇರುತ್ತವೆ. ಲೈಸೋಸೋಮ್ಗಳನ್ನು ಕ್ರಿಶ್ಚಿಯನ್ ಡಿ ಡ್ಯುವೆ ಅವರು ಕಂಡುಹಿಡಿದರು. ಮುಖ್ಯವಾಗಿ ಲೈಸೋಸೋಮ್ಗಳು ಜೀರ್ಣಕಾರಿ ಕಿಣ್ವಗಳಿಂದ ತುಂಬಿದ ಸರಳ ಪೊರೆರಹಿತ ಚೀಲಗಳಾಗಿವೆ. ಈ ಕಿಣ್ವಗಳು ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮಿಂದ ತಾರಿಸಲ್ಪಡುತ್ತವೆ. ನಂತರ ಗಾಲ್ಗಿ ಸಂಕೀರ್ಣದಿಂದ ಲೈಸೋಸೋಮ್ಗಳಾಗಿ ಪ್ಯಾಕ್ ಮಾಡಲ್ಪಡುತ್ತವೆ. ಇವು ಬಹುತೇಕ ಎಲ್ಲ ಪ್ರಾಣಿ ಜೀವಕೋಶಗಳಲ್ಲಿ ಕಂಡುಬರುತ್ತವೆ. ಜೀವಕೋಶವು ಮೊದಲು ಬಾಹ್ಯ ಕಣವನ್ನು ಪತ್ತೆ ಹಚ್ಚುತ್ತದೆ. ತನ್ನ ಕೋಶ ಪೊರೆಯನ್ನು ಅಂದರೆ ಸೆಲ್ ಮೆಂಬ್ರೇನ್ ಆ ವಸ್ತುವಿನ ಸುತ್ತಲೂ ಚಾಚುತ್ತದೆ. ಇದನ್ನು ಸೂಡೋಪೋಡಿಯಾ ಅಥವಾ ಮಿಥ್ಯಪಾದ ಎನ್ನಲಾಗುತ್ತದೆ. ಆ ವಸ್ತುವನ್ನು ಒಂದು ಸಣ್ಣ ಚೀಲದಂತೆ ಅಂದರೆ ಫ್ಯಾಗೋಸೋಮ್ ಸುತ್ತುವರಿದು ತನ್ನೊಳಗೆ ಎಳೆದುಕೊಳ್ಳುತ್ತದೆ. ಜೀವಕೋಶದೊಳಗಿನ ಕಿಣ್ವಗಳು ಆ ವಸ್ತುವನ್ನು ಜೀರ್ಣಿಸಿ ನಾಶಪಡಿಸುತ್ತವೆ. ಆಟೋಫ್ಯಾಜಿ ಎನ್ನುವುದು ಒಂದು ನೈಸರ್ಗಿಕ ಪ್ರಕ್ರಿಯೆಯಾಗಿದ್ದು, ಇದರಲ್ಲಿ ಜೀವಕೋಶವು ತನ್ನೊಳಗಿನ ಹಾನಿಗೊಳಗಾದ ಅಥವಾ ಹಳೆಯ ಘಟಕಗಳನ್ನು ತಾನೇ ಸ್ವಚ್ಛಗೊಳಿಸಿ ಮರುಬಳಕೆ ಮಾಡಿಕೊಳ್ಳುತ್ತದೆ. ಸರಳವಾಗಿ ಹೇಳುವುದಾದರೆ, ಇದನ್ನು ಜೀವಕೋಶದ ಸ್ವಯಂ ಶುಚಿಗೊಳಿಸುವ ವ್ಯವಸ್ಥೆ ಅಥವಾ ಜೀವಕೋಶದ ಮರುಬಳಕೆ ಪ್ರಕ್ರಿಯೆ ಅಂದರೆ ಸೆಲ್ಫ್ ರೀಸೈಕ್ಲಿಂಗ್ ಎಂದು ಕರೆಯಬಹುದು. ಅಪೊಪ್ಟೋಸಿಸ್ ಎನ್ನುವುದು ಒಂದು ಯೋಜಿತ ಅಥವಾ ಕ್ರಮಬದ್ಧವಾದ ಸಾವಿನ ಪ್ರಕ್ರಿಯೆಯಾಗಿದೆ. ಇದನ್ನು ಸಾಮಾನ್ಯವಾಗಿ ಜೀವಕೋಶದ ಆತ್ಮಹತ್ಯೆ ಅಂದರೆ ಪ್ರೋಗ್ರಾಮ್ಡ್ ಸೆಲ್ ಡೆತ್ ಎಂದು ಕರೆಯಲಾಗುತ್ತದೆ. ನಮ್ಮ ದೇಹದಲ್ಲಿ ಹಳೆಯದಾದ, ಹಾನಿಗೊಳಗಾದ ಅಥವಾ ಅನಗತ್ಯವಾದ ಜೀವಕೋಶಗಳು ಇಡೀ ದೇಹದ ಆರೋಗ್ಯಕ್ಕೆ ತೊಂದರೆ ನೀಡದಂತೆ ತಾವಾಗಿಯೇ ನಾಶವಾಗುವ ಒಂದು ವ್ಯವಸ್ಥಿತ ಪ್ರಕ್ರಿಯೆ ಇದಾಗಿದೆ. ವಿದ್ಯಾರ್ಥಿಗಳೇ, ನಿಮಗೆ ಈಗ ಒಂದು ಪ್ರಶ್ನೆ ಇದೆ, ಇದನ್ನು ಯೋಚನೆ ಮಾಡಿರಿ ಇದರ ಉತ್ತರದ ಬಗ್ಗೆ, ಆಯಿತಾ? ಲೈಸೋಸೋಮ್ಗಳು ವಸ್ತುಗಳನ್ನು ಜೀರ್ಣಿಸಿಕೊಳ್ಳಲು ಅವುಗಳಲ್ಲಿ ಏನಿರುತ್ತವೆ? ಈ ಫ್ಲ್ಯಾಶ್ ಕಾರ್ಡ್, ವರ್ಡ್ ವಾಲ್ ಫ್ಲ್ಯಾಶ್ ಕಾರ್ಡ್ ಇದೆಯಲ್ಲ, ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. PDF ಲಿಂಕ್ ಸಹ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ವಿದ್ಯಾರ್ಥಿಗಳೇ. ಲೈಸೋಸೋಮ್ದ ಕಾರ್ಯಗಳು: ರೋಗ ಪ್ರತಿಕಾರಕ ಯಂತ್ರಣೆ, ಕೋಶದ ಮೇಲೆ ಆಕ್ರಮಣ ಮಾಡುವ ಜೀವಾಣು ಮತ್ತು ವಿಷಾಣುಗಳನ್ನು ನಷ್ಟಪಡಿಸುತ್ತದೆ. ಲೈಸೋಸೋಮ್ಗಳು ಜೀರ್ಣ ಮತ್ತು ದುರ್ಬಲ ಕೋಶ ಅಂಗಕಗಳನ್ನು ಕೋಶದಿಂದ ಹೊರಹಾಕುತ್ತವೆ. ಈ ಪ್ರಕ್ರಿಯೆಗೆ ಸ್ವಯಂ ಲಯ ಅಥವಾ ಆಟೋಲಿಸಿಸ್ ಎಂದು ಕರೆಯುತ್ತಾರೆ. ಆದ್ದರಿಂದ ಲೈಸೋಸೋಮ್ಗಳಿಗೆ ಉದ್ವಸ್ತ ಮಾಡುವ ಪತಕ ಎಂದು ಕರೆಯುತ್ತಾರೆ. ಜೀವಕೋಶವು ಜೀರ್ಣವಾಗಿದ್ದು ಹಾನಿಗೊಳಗಾಗಿದ್ದಲ್ಲಿ ಲೈಸೋಸೋಮ್ಗಳು ಒಡೆಯುತ್ತವೆ ಮತ್ತು ಅದರಲ್ಲಿಯ ರಾಸಾಯನಿಕ ಕಿಣ್ವಗಳು ತನ್ನದೇ ಆದ ಕೋಶದ ಪಚನವನ್ನು ಮಾಡುತ್ತವೆ. ಆದ್ದರಿಂದ ಅವುಗಳಿಗೆ ಆತ್ಮಘಾತ ಚೀಲಗಳು ಎಂದು ಕರೆಯುವರು. ಲೈಸೋಸೋಮ್ಗಳು ಉಪವಾಸದ ಕಾಲದಲ್ಲಿ ಕೋಶದಲ್ಲಿ ಸಂಗ್ರಹಿಸಲ್ಪಟ್ಟ ಪ್ರೋಟೀನು ಮತ್ತು ಕೊಬ್ಬುಗಳನ್ನು ಪಚನ ಮಾಡುತ್ತವೆ.